ನಾನು ಎಷ್ಟೋ ಸಲ ನೋಡಿದಾಗ ಆ ಮಕ್ಕಳು ಆ ಹುಡುಗನ ಕೈಯಲ್ಲಿ ಏಟ್ ತಿಂತಾ ಇರ್ತಾರೆ ರೋಡಲ್ಲಿ. ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಸಂಖ್ಯೆನೂ ಜಾಸ್ತಿ ಆಗಿಬಿಡ್ತಾ ಇದೆ. ಸೊ ಯಾವುದೋ ವೆಸ್ಟರ್ನ್ ಕಲ್ಚರ್ ಆ ಥರ ಇತ್ತು, ಅಲ್ಲಿ ಹ್ಯಾವಿಂಗ್ ಅ ಗರ್ಲ್ ಫ್ರೆಂಡ್ ಆರ್ ಅ ಬಾಯ್ ಫ್ರೆಂಡ್ ವಾಸ್ ಓಕೆ ಆ ಏಜಲ್ಲಿ. ಈಗಲೂ ಅದೆಲ್ಲ ನಡೆಯುತ್ತೆ. ನಾವ್ಯಾಕೆ ಇಲ್ಲಿ ಅದನ್ನು ಫಾಲೋ ಮಾಡಬೇಕು? ಯಾಕೆ ನಾವು ಸ್ಕೂಲ್ ಎಜುಕೇಷನ್ನಲ್ಲೇ ಇರ್ಬೋದು, ಅಥವಾ ಮನೆಗಳಲ್ಲೇ ಇರ್ಬೋದು, ಅಥವಾ ಈವನ್ ಇನ್ಕ್ಲೂಡಿಂಗ್ ಎಲ್ಲೆಲ್ಲಿ ಈ ಥರ ಅವ್ರಿಗೆ ಇನ್ಫ್ಲುಯೆನ್ಸ್ ಆಗುತ್ತೋ, ವಿ ಶುಡ್ ಟೆಲ್ ದೆಮ್ ಫಾರ್ ಎವ್ರಿಥಿಂಗ್ ದೆರ್ ಇಸ್ ಅನ್ ಏಜ್. ಎಲ್ಲನೂ ಏಜ್ ಅಪ್ರೋಪ್ರಿಯೇಟ್. ಬರೀ ಒಂದಕ್ಕೆ ಮಾತ್ರ ವೋಟ್ ಮಾಡೋಕ್ಕೆ 21 ವರ್ಷ ಮೇಜರ್ ಆಗೋದಾಗ ಈಗ ನೀವು ಓದ್ತಾ ಇದ್ದೀರಾ, ಈಗ ನಿಮ್ಮ ಗಮನ ಬರೀ ಓದಿನ ಮೇಲೆ ಇರಬೇಕು. ಒಂದು ಪಾಯಿಂಟ್ ಆಫ್ ಟೈಮ್ ಲೈಫಲ್ಲಿ ಬರುತ್ತೆ ವೇರ್ ಮದುವೆ ಮಾಡ್ಕೋಬೇಕು, ನಿಮ್ಮ ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ಬೇಕು, ಅದೆಲ್ಲ ಬರುತ್ತೆ. ನಾವು ಅದು ಯಾವುದನ್ನು ಹೇಳೋದೇ ಇಲ್ಲ. ಏನು ಓನ್ಲಿ ವಿಲ್ ಬಿ ಟಾಕಿಂಗ್ ಅಬೌಟ್ ನೀನು ಇಂಜಿನಿಯರ್ ಆಗು, ನೀನು ಡಾಕ್ಟ್ರ್ ಆಗು, ಬರೀ ಇಂಥದ್ದು, ನೀನು ಹಂಗೆ ದುಡ್ಡು ಮಾಡಬೇಕು, ಈ ಥರ ಬಿಸ್ನೆಸ್ಸಲ್ಲಿ ಇರಬೇಕು, ಈ ಥರ ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು. ವಿ ಆರ್ ನಾಟ್ ಗಿವಿಂಗ್ ವ್ಯಾಲ್ಯೂಸ್.